ಕರ್ನೂಲ್ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ 20 ಜನ ಸಜೀವ ದಹನವಾಗಿದ್ದಾರೆ. ಅದರಲ್ಲಿ 19 ಮೃತದೇಹಗಳನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ, ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. 19 ಮೃತದೇಹಗಳನ್ನು ಘಟನಾ ಸ್ಥಳದಿಂದ ಕರ್ನೂಲ್ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. 5 ಆಂಬ್ಯುಲೆನ್ಸ್ಗಳಲ್ಲಿ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಸೀಟ್ ನಂಬರ್ ಆಧರಿಸಿ ಮೃತದೇಹಗಳನ್ನು ಗುರುತಿಸಲಾಗ್ತಾ ಇರುವಂತದ್ದು. 20 ಜನ ಸಜೀವ ದಹನವಾಗಿದ್ದಾರೆ. ಅದರಲ್ಲಿ ಒಬ್ಬ ಅನಾಮಿಕ ಅಂದ್ರೆ ದಾರಿ ಮಧ್ಯದಲ್ಲಿ ಹತ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಸೇರಿದಂತೆ ಒಟ್ಟು 20 ಜನ ಸಜೀವ ದಹನವಾಗಿದ್ದಾರೆ. ಸೀಟ್ ನಂಬರ್ ಅನ್ನ ಆಧರಿಸಿ ಮೃತದೇಹಗಳನ್ನ ಸ್ಥಳಾಂತರಿಸಲಾಗಿದೆ. ಗುರುತನ್ನ ಪತ್ತೆ ಹಚ್ಚಲಾಗ್ತಾ ಇರುವಂತದ್ದು ಸೀಟ್ ನಂಬರ್ ಅನ್ನ ಆಧರಿಸಿ. ಒಟ್ಟಾರೆಯಾಗಿ 20 ಜನ ಸಜೀವ ದಹನವಾಗಿರುವಂತದ್ದು. ಸದ್ಯಕ್ಕೆ 19 ಮೃತದೇಹಗಳನ್ನ ಕರ್ನೂಲ್ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. FSL ತಂಡ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು, ಮಾದರಿಯನ್ನು ಸಂಗ್ರಹಿಸಿಕೊಳ್ತಾ ಇದೆ. ಮೃತದೇಹಗಳನ್ನು ಗುರುತಿಸುವಂತಹ ಸಲುವಾಗಿ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದರೆ ಡಬಲ್ ಸೀಟ್ ಇರುವಂತಹ ಕಡೆ ಇಬ್ಬಿಬ್ಬರು ಇರ್ತಾರೆ, ಆಲ್ಮೋಸ್ಟ್ ಒಂದೇ ಕುಟುಂಬದವರು ಕೂಡ ಇರ್ತಾರೆ. ಆದರೆ ಮೃತದೇಹಗಳನ್ನು ಗುರುತು ಹಿಡಿಯೋದೇ ಸಾಕಷ್ಟು ಕಷ್ಟವಾಗಿರುವಂತಹ ಕಾರಣದಿಂದಾಗಿ FSL ತಂಡ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. FSLನವರು ಕೂಡ ಅಲ್ಲಿರುವಂತಹ ಒಂದಷ್ಟು ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಸೀಟ್ ನಂಬರ್ ಅನ್ನು ಆಧರಿಸಿ ಮೃತದೇಹಗಳನ್ನು ಗುರುತಿಸಲಾಗ್ತಾ ಇರುವಂತದ್ದು. ఈ వార్త చూసిన ఫోన్ చేస్తే స్విచ్ ఆఫ్ వస్తుంది. నా కొడుకు నా కొడుకు నా కొడుకు నా కొడుకు నా కొడుకు ఒక్కడే కొడుకు జాబ్ చేసుకుంటున్నాడు. 5 నెలలు అయింది జాబ్ వచ్చి, 5 నెలలు అయింది జాబ్ వచ్చి. మేఘనాథ్ పొద్దున్న ఈ వార్త చూసిన ఫోన్ చేస్తే స్విచ్ ఆఫ్ వస్తుంది. నా కొడుకు నా కొడుకు నా కొడుకు నా కొడుకు నా కొడుకు ఒక్కడే కొడుకు జాబ్ చేసుకుంటున్నాడు. 5 నెలలు అయింది జాబ్ వచ్చి, 5 నెలలు అయింది జాబ్ వచ్చి. ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದಂಥವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ನಡೆದಿರುವಂಥದ್ದು. ಸದ್ಯಕ್ಕೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರು, ಕುಟುಂಬಸ್ಥರು ಎಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. 20 ಜನ ಸಜೀವ ದಹನವಾಗಿದ್ದಾರೆ. 1 ಜನ ಕಿಟಕಿ ಮುಖಾಂತರ ಇಳಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ಆದರೆ ಮೃತಪಟ್ಟಿರುವಂತಹವರ ಕುಟುಂಬದವರ ಕಥೆ ಇದೆಯಲ್ಲ, ಒಬ್ಬೊಬ್ರದ್ದು ಕೂಡ ಒಂದೊಂದು ರೀತಿಯಾದಂತಹ ಘೋರ ದುರಂತ ಕಥೆ ಅಂತಲೇ ಹೇಳಬಹುದಾಗುತ್ತೆ. 20 ಜನ ಸಜೀವ ದಹನವಾಗಿದ್ದಾರೆ. ಅದರಲ್ಲೂ ಕೂಡ ಒಂದೇ ಕುಟುಂಬದ 4 ಜನ, ಇಬ್ಬರು ಪುಟ್ಟ ಮಕ್ಕಳು ಸೇರಿದಂತೆ ತಂದೆ ತಾಯಿ ಒಟ್ಟು 4 ಜನ, ಒಂದೇ ಕುಟುಂಬದ 4 ಜನ ಸಾವನ್ನಪ್ಪಿರುವಂತಹ ದುರಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮೃತದೇಹಗಳನ್ನು ಕೂಡ ಪತ್ತೆ ಹಚ್ಚೋದಕ್ಕಾಗ್ತಿಲ್ಲ. ಆ ಮಟ್ಟಿಗೆ ಮೃತದೇಹಗಳು ಸುಟ್ಟು ಕರಕಲಾಗಿರುವಂಥದ್ದು. ಸದ್ಯಕ್ಕೆ ಸೀಟ್ ನಂಬರ್ ಅನ್ನು ಆಧರಿಸಿ ಗುರುತು ಪತ್ತೆ ಹಚ್ಚಲಾಗ್ತಾ ಇದೆ. ಟಿಕೆಟ್ ಬುಕ್ ಮಾಡಿರ್ತಾರಲ್ಲ, ಅದರ ಆಧಾರದ ಮೇಲೆ ಸೀಟ್ ನಂಬರಲ್ಲಿ ಯಾವ್ಯಾವ ಸೀಟಲ್ಲಿ ಯಾರಿದ್ರು ಅನ್ನೋದನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ಮೃತದೇಹಗಳನ್ನು ಗುರುತಿಸಲಾಗ್ತಾ ಇದೆ. ಯಾಕಂದರೆ ಮೃತದೇಹಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಗುರುತು ಪತ್ತೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಅಸ್ಥಿ ಪಂಜರ ಆಗೋಗಿದೆ, ಸುಟ್ಟು ಕರಕಲಾಗಿರುವಂತಹದ್ದು.